ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ಬರೋಬ್ಬರಿ 3.5 ವರ್ಷಗಳು ಕಳೆದಿದ್ದಾವೆ. ಅವರು ಇಂದಿಗೂ ನಮ್ಮೊಂದಿಗಿದ್ದಾರೆ ಅನ್ನೋ ಭಾವನೆ ಅಪಾರ ಅಭಿಮಾನಿಗಳು ಕುಟುಂಬದವರಲ್ಲಿದೆ. ಅಪ್ಪು ಒಬ್ಬ ಸ್ಟಾರ್ ನಟನಾಗಿ ಮಾತ್ರವಲ್ಲದೆ ಒಬ್ಬ ಮನುಷ್ಯರಾಗಿ ಸಮಾಜಕ್ಕೆ ಸಾಕಷ್ಟು ಸೇವೆ ನೀಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರು ಸಮಾಜಮುಖಿ ಕಾರ್ಯ ಸದಾ ಸ್ಫೂರ್ತಿದಾಯಕ. ಅಪ್ಪು ಅಂದರೆ ಇಷ್ಟಪಡದವರೇ ಇಲ್ಲ. ಸ್ಟಾರ್ ನಟ ರಾಜ್ ಕುಟುಂಬದ ಕುಡಿಯಾದರೂ ಯಾವ ಹಮ್ಮು ಬಿಮ್ಮು ಇಲ್ಲದೆ ಸರಳವಾಗಿ ಬದುಕಿದವರು ನಟ ಪುನೀತ್ ರಾಜ್ಕುಮಾರ್. ಪುನೀತ್ ನಮ್ಮನ್ನು ಬಿಟ್ಟು ಹೋದರೂ ಅವರ ನೆನಪು ಆದರ್ಶಗಳು ಸದಾ ಜೀವಂತ. ಈಗ ಅವರ ಮಗಳು ಧೃತಿ ಇಡೀ ರಾಜ್ಕುಮಾರ್ ಕುಟುಂಬ ಹೆಮ್ಮೆ ಪಡುವಂಥ ಕೆಲಸ ಮಾಡಿದ್ದಾರೆ. ತನ್ನ ತಂದೆಯ ಕನಸಿನಂತೆ ವಿದೇಶದಲ್ಲಿ ವ್ಯಾಸಂಗ ಪೂರೈಸಿದ್ದಾರೆ. ಅಪ್ಪು ಇಲ್ಲದ ಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತವರ ಇಬ್ಬರು ಹೆಣ್ಣು ಮಕ್ಕಳಲ್ಲಿಯೇ ಪುನೀತ್ ಅವರನ್ನು ಕಾಣ್ತಾ ಇದ್ದಾರೆ ಫ್ಯಾನ್ಸ್. ಪುನೀತ್ ರಾಜ್ಕುಮಾರ್ ಇಬ್ಬರು ಮಕ್ಕಳಾದಂಥ ಧೃತಿ ಹಾಗೂ ವಂದನಾ ಹೆಚ್ಚೇನು ಸಾರ್ವಜನಿಕ ಸಮಾರಂಭಗಳಲ್ಲಿ ಸಿನಿಮಾ ಇವೆಂಟ್ಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಆದರೂ ಆಗಾಗ ಸುದ್ದಿ ಆಗ್ತಲೇ ಇರ್ತಾರೆ. ಈಗ ತನ್ನ ಎಜುಕೇಷನ್ ವಿಚಾರಕ್ಕೆ ಸುದ್ದಿಯಾಗಿದ್ದಾರೆ. ಇನ್ನು ಅಪ್ಪನ ಕನಸಿನಂತೆ ಧೃತಿ ಓದಿದ್ದು ಏನು ಅಂತ ನೋಡೋದಾದರೆ ಅಮೆರಿಕಾದ ನ್ಯೂಯಾರ್ಕ್ನಲ್ಲಿರುವಂಥ ಪಾರ್ಸನ್ಸ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ನಲ್ಲಿ ಧೃತಿ ಓದ್ತಾ ಇದ್ರು. ಆಗಾಗ್ಗೆ ಬೆಂಗಳೂರಿಗೆ ಬಂದು ಹೋಗ್ತಾ ಇದ್ರು. ಅಂದಹಾಗೆ ಧೃತಿ ಇಲುಸ್ಟ್ರೇಟರ್ ಮತ್ತು ಡಿಸೈನರ್ ವಿಭಾಗದಲ್ಲಿ ಪದವಿ ಪಡ್ಕೊಂಡಿದ್ದು ಘಟಿಕೋತ್ಸವದಲ್ಲಿ ಪದವಿ ಪ್ರದಾನ ಮಾಡಲಾಯಿತು. ಈ ಸಂಭ್ರಮದ ಕ್ಷಣಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹ ಸಾಕ್ಷಿಯಾಗಿದ್ದಾರೆ. 128 ವರ್ಷದ ಇತಿಹಾಸ ಇರುವಂಥ ಪ್ರತಿಷ್ಠಿತ ಕಾಲೇಜಿನಲ್ಲಿ ಧೃತಿ ಪದವಿ ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಸೋಫಿಯಾ ಹೈಸ್ಕೂಲ್ ಮತ್ತು ವಿದ್ಯಾಶಿಲ್ಪ್ನಲ್ಲಿ ಧೃತಿ ವಿದ್ಯಾಭ್ಯಾಸ ಮಾಡಿದರು. ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ತೆರಳಿದರು. ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು, ಅವರನ್ನು ಉತ್ತುಂಗದ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ಅಪ್ಪು ಆಸೆಯಾಗಿತ್ತು. ಈಗ ಮಗಳು ಅಪ್ಪು ಆಸೆಯನ್ನು ಈಡೇರಿಸಿದ್ದು ಧೃತಿ ಪದವಿ ಘಟಿಕೋತ್ಸವದಲ್ಲಿ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಸಹೋದರಿ ವಂದಿತಾ ಹಾಗೂ ಅಣ್ಣ ವಿನಯ್ ರಾಜ್ಕುಮಾರ್ ಭಾಗಿಯಾಗಿದ್ದಾರೆ. ಅದಕ್ಕಾಗಿಯೇ ಮೂವರು ನ್ಯೂಯಾರ್ಕ್ಗೆ ತೆರಳಿದ್ದರು. ಧೃತಿ ಪದವಿ ಪಡೆದು ವೇದಿಕೆ ಇಳಿದು ಬರ್ತಾ ಇದ್ದಂತೆ ತಾಯಿ ಅಶ್ವಿನಿ ಕಂಗ್ರ್ಯಾಚುಲೇಷನ್ಸ್ ಅಂತ ಕೂಗಿ ಅಪ್ಪಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋಗಳನ್ನು ಆಕೆ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನುಳಿದಂತೆ ಕುಟುಂಬ ಸದಸ್ಯರಾದಂಥ ದೊಡ್ಡಪ್ಪ ಶಿವರಾಜ್ ಕುಮಾರ್ ಅಭಿನಂದನೆ ತಿಳಿಸಿದ್ದಾರೆ. ಹಾಯ್ ಧೃತಿ, ಅಭಿನಂದನೆಗಳು. ಈ ದಿನ ಬಹಳ ವಿಶೇಷವಾದಂಥ ದಿನ, ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ದಿನ. ನೀನು ನನ್ನನ್ನು ತುಂಬ ಹೆಮ್ಮೆ ಪಡುವಂತೆ ಮಾಡಿದ್ದೀಯಾ. ಅಪ್ಪು, ಅಶ್ವಿನಿ ಹಾಗೂ ನುಕ್ಕಿ ಜೊತೆ ಬಹಳಷ್ಟು ಒಳ್ಳೆಯ ನೆನಪುಗಳಿದ್ದಾವೆ. ನೀನು ನಗೋವಾಗ, ನಡೆಯುವಾಗ ಅಪ್ಪು ಬಂದಂತೆ ನಿನ್ನಲ್ಲಿಯೇ ಅಪ್ಪು. ನಮ್ಮೆಲ್ಲರ ಪ್ರೀತಿಯ ಅಪ್ಪುಗೆ ಮತ್ತೊಮ್ಮೆ ಅಭಿನಂದನೆ ಅಂತ ಶಿವಣ್ಣ ಭಾವುಕರಾಗಿದ್ದಾರೆ. ಸದ್ಯ ಧೃತಿ ಸಾಧನೆಗೆ ಆಪ್ತರು ಖುಷಿಯಾಗಿದ್ದಾರೆ. ಅಪ್ಪು ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದನೆ ತಿಳಿಸ್ತಾ ಇದ್ದಾರೆ. ಅಪ್ಪು ಬಳಿಕ ಪತ್ನಿ ಅಶ್ವಿನಿ ಇಡೀ ಕುಟುಂಬದ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ವಿನಯ್ ಹಾಗೂ ಯುವ ಚಿಕ್ಕಮ್ಮನ ಜೊತೆಗೆ ನಿಂತಿದ್ದಾರೆ. PRK ಪ್ರೊಡಕ್ಷನ್ಸ್ ಬ್ಯಾನರ್ಸ್ನ ಅಡಿಯಲ್ಲಿ ಮತ್ತೆ ಸಿನಿಮಾಗಳು ನಿರ್ಮಾಣವಾಗ್ತಾ ಇದ್ದಾವೆ. ಇನ್ನು ಪುನೀತ್ ರಾಜ್ಕುಮಾರ್ ನಿಧನ ಹೊಂದಿದ ಸಂದರ್ಭದಲ್ಲಿ ಧೃತಿ ಅವರು ಅಮೆರಿಕದಲ್ಲೇ ಶಿಕ್ಷಣ ಪಡಿತಾ ಇದ್ರು. ಅವರು ತಕ್ಷಣ ತಂದೆಯನ್ನು ನೋಡೋದಕ್ಕೆ ಅಮೆರಿಕಾದಿಂದ ಹೊರಟು ಬಂದರು. ತಂದೆಯನ್ನು ನೋಡಿ ಸಾಕಷ್ಟು ಕಣ್ಣೀರು ಹಾಕಿದರು. ಈಗ ತಂದೆ ಇಲ್ಲದೇ ಇದ್ದರೂ ಕೂಡ ಅವರ ಆಸೆಯನ್ನು ಧೃತಿ ಪೂರೈಸಿದ್ದು ಇಡೀ ಕರ್ನಾಟಕ ಹೆಮ್ಮೆ ಪಡುವ ವಿಚಾರ ಇದಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.